ದೋಸ್ತ ಸಾಕ್ ಬಿಡೋ, ಇನ್ನೂ ಎಷ್ಟು ವರ್ಷ ಅಂತ ಅವಳದೇ ನೆನಪಲ್ಲಿ ಹೀಗೆ ಕೂತಿರ್ತೀಯ? ಎಷ್ಟೆಲ್ಲ ಹೇಳಿದ್ದು, ಆಣೆ ಪ್ರಮಾಣ ಮಾಡಿದ್ದು, ನಿನ್ನ ಬಿಟ್ರೆ ಯಾರನ್ನೂ ಮದ್ದೆ ಆಗಲ್ಲ ಅಂತ. ಈಗ ನೋಡಿದ್ರೆ ಹೋಗ್ಲಿ ಬಿಡು, ಅವಳ ಹಣೆಯಲ್ಲಿ ನಿನ್ನ ಪಡೆಯೋದು ಆ ಬ್ರಹ್ಮ ಬರೆದಿಲ್ಲ. ಬಹುಶಃ ಅವಳು ನಿನ್ನ ಮರೆತಿರಲ್ಲ. 7 ಜನ್ಮಾನೂ ಜೊತೆಗಿರ್ತೀನಿ ಅಂತ 7 ವರ್ಷದಿಂದ ಮಾಡಿದ ಪ್ರೀತಿನ ಮರೆತು ಇರೋದಕ್ಕೆ ನನ್ನಿಂದಾಗ್ತಾ ಇಲ್ಲ ಮರಿಬೇಕು ದೋಸ್ತ. ಎಲ್ಲಾನೂ ಮರೆತು ಅವಳು ಗಂಡನ ಜೊತೆ ಖುಷಿಯಾಗಿ ಇರಬೇಕಾದರೆ ನೀನು ಹೀಗೆ ಮಾಡೋದು ತಪ್ಪು. ನೋಡು, ನಮ್ಮ ಮಧ್ಯೆ ಸಣ್ಣದಾಗಿ ಜಗಳ ಆದ್ರೆ ನಿನಗೆ ಹೇಳಿ ಸಂಬಂಧ ಸರಿ ಮಾಡಿಕೊಳ್ತಿದ್ದ ಅವಳೀಗ ನಿನ್ನನ್ನು ಮಾತಾಡ್ಕಲ್ಲ. ವಾವ್, ಹೋಗ್ಲಿ ಬಿಡೋ, ಹಳೇದೆಲ್ಲ ಯಾಕೆ? ಅವರವರ ಪರಿಸ್ಥಿತಿ ಹೇಗೆ ಇರುತ್ತೋ ಸಮಯ ಬಂದಾಗ ಎಲ್ಲಾನೂ ಗೊತ್ತಾಗುತ್ತೆ. ಎಷ್ಟಾದ್ರೂ ನಿಮ್ ತಂಗಿನ ಬಿಟ್ ಕೊಡೋದಿಲ್ಲ ಬಿಡು. ಅದು ಹೋಗ್ಲಿ, ನಿನಗಾದ್ರೂ ಒಂದ್ ಫೋನ್ ಮೆಸೇಜ್ ಮಾಡಿದ್ದಾಳಾ? ಹೇಗಿದೀಯಾ, ಹೇಗಿದ್ದಾನೆ ಅವನು ಅಂತ? ಇಲ್ಲ, ಮಾಡಿಲ್ಲ. ಮೊದ್ಲು ಫೋನ್ ಮೆಸೇಜ್ ಮಾಡ್ತಿದ್ದು, ಈಗೀಗ ಹೆಚ್ಚಿಗೆ ಮಾತೇ ಇಲ್ಲ. ಮರೆತಿರಲ್ಲ? ನಿನಗೆ ನೀನೇ ಕೇಳ್ಕೋ ಆಗೆಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಇದ್ರೆ ನಿನಗೆ ಫೋನ್ ಮಾಡಿ ಕೇಳಿದ್ದು, ಅಣ್ಣ ಎಲ್ಲಿ ನಿಮ್ಮ ದೋಸ್ತ ಅಂತ. ಅದು ನಿಜಾನೇ ಬಿಡು. ಅವಳ ಗಂಡನಿಗೆ ಸುಮ್ಮೆ ಎಲ್ಲಿ ಅನುಮಾನ ಬರುತ್ತೋ ಅಂತ ನಿನ್ನ ಮಾತಾಡ್ಲಿಲ್ಲ ಬಿಡು. ಮರೆತಿದ್ರು ಅವಳೀಗ ಬೇರೆಯವರ ಹೆಂಡ್ತಿ. ಅಲ್ಲ ದೋಸ್ತ, ಇಷ್ಟು ವರ್ಷದ ನನ್ನ ಪ್ರೀತಿಗೆ ಬೆಲೆ ಇದೆನಾ? ನನ್ನ ನೆನಪು ಬರಲ್ವಾ? ಅದೆಂಥ ಕಲ್ಲು ಹೃದಯ. ಏನೋಪ, ಈ ವಿಷಯ ನನಗೂ ಅರ್ಥ ಆಗ್ತಾ ಇಲ್ಲ. ಮಧ್ಯರಾತ್ರಿವರೆಗೂ ಚಟಪಟ ಅಂತ ಚಾಟ್ ಮಾಡ್ತಿದ್ದ ಹುಡ್ಡಿ ಇದೇನಾ? ಇಷ್ಟೆಲ್ಲ ಬದಲಾಗಿರೋದು ಅನ್ಸುತ್ತೆ. ಏನ್ ಗೊತ್ತಾಗುತ್ತೆ? ನನಗೆ ಮುಟ್ಟಿದ್ರೆ ಆಗಲ್ಲ, ನಿನ್ನ ಬಿಟ್ಟು ಬೇರೆ ಗಂಡಸರ ಕಲ್ಪನೆಯೂ ಮಾಡಲ್ಲ ಅಂದವಳಿಗೀಗ 1 ವರ್ಷಕ್ಕೆ 1 ಮಗು. ಆ ಟೈಮಲ್ಲಿ ಹಾಗೆಲ್ಲ ಮಾತಾಡಿರ್ತಾರೆ ಬಿಡು. ಹಾಗಂದ ಮಾತ್ರಕ್ಕೆ ಸಂಸಾರ ಮಾಡದೆ ಗಂಡನ ಜೊತೆ ಬಾಳ್ವೆ ಮಾಡೋಕಾಗುತ್ತಾ? ಸ್ವಲ್ಪ ಯೋಚಿಸು. ಆಗಲ್ಲ ದೋಸ್ತ. ನಾನು ಎಷ್ಟೇ ಬ್ಯೂಸಿ ಇದ್ದರೂ ಖಾಲಿ ಕೂತ್ರೆ ಸಾಕು. ಅವಳೇ ನೆನಪುಗಳು ಇರಲಿ, ಮನಸ್ಸು ಬದಲಾಗಲಿ, ನಿಂಗೊಂದು ಮದ್ವೆಯಾಗ್ಲಿ, ಎಲ್ಲವೂ ಖುಷಿಯಾಗಿ ಕಳೆದು ಬಿಡಲಿ. ಇಷ್ಟೇ ದೋಸ್ತಾನ ಕೇಳುವುದು. ಗೀಯುಷ್ಯ ಏನಿಲ್ಲ ಬಿಡು. ಹೇಗೆ ಮರೆತಳು ಅವಳು ನನ್ನ ಪ್ರೀತಿ ಕಾಳಜೀನ? ಅವಳಿಗೆ ಕೊಡ್ತಿದ್ದ ಟೈಮ್ನ? ಕೊಡ್ತಿದ್ದ ಬೊಂಬೆನಾ? ಕದ್ದು ಮುಚ್ಚಿಕೊಟ್ಟ ಚಾಕ್ಲೇಟ್ನಾ? ದೋಸ್ತ, ನಿಜನೇ, ಆಗೆಲ್ಲ ಟೈಮಿಗೆ ಪ್ರೀತಿ ಕಾಳಜಿಗೆ ಕರಗಿದ್ದು. ಈಗ ಏನೂ ಆಗಲ್ಲ ಅಂತ ಬದ?